ಶಿಗ್ಗಾವಿ ಸವಣೂರು ಮತಕ್ಷೇತ್ರದ ಜನರ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಇವರ ಸಂತಸಕ್ಕೆ ಕಾರಣವಾದವರು ಯಾರು ಗೊತ್ತಾ? ಅವರೇ ಈ ಜನಪ್ರಿಯ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್. ಚುನಾವಣೆಗೆ ಸ್ಪರ್ಧಿಸುವಾಗ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದಾರಂತೆ ಈ ಜನನಾಯಕ ಪಠಾಣ್. ಇವರು ಶಾಸಕರಾದಾಗಿನಿಂದಲೂ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನು ಆಲಿಸಿ ಅವರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ. ಹಿಂದೆಂದೂ ಆಗದ ಕಾಮಗಾರಿಗಳನ್ನು ಕೂಡ ಪ್ರಾರಂಭಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಮನೆಯಲ್ಲಿ ಭೇಟಿಯಾಗಲು ಬಂದವರ ಕುಂದು ಕೊರತೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಸ್ಥಳದಲ್ಲಿಯೇ ಬಗೆಹರಿಸುತ್ತಾರೆ. ಈ ಕಾರಣಕ್ಕೆ ಜನರು 20 ವರ್ಷಗಳಿಂದ ಅಧಿಕಾರದಲ್ಲಿದ್ದ ಬೊಮ್ಮಾಯಿ ಅವರನ್ನ ಮರೆತೇ ಹೋಗಿದ್ದಾರೆ. ಈ ಕ್ಷೇತ್ರದ ಜನರು ಯಾಸೀರ್ ಖಾನ್ ಪಠಾಣ್ ಅವರು ಸಿಕ್ಕಿರೋದು ನಮ್ಮ ಪೂರ್ವ ಜನರ ಪುಣ್ಯ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇವರ ಬಗ್ಗೆ ಜನರ ಅಭಿಪ್ರಾಯ ಏನು ಎಂಬುದನ್ನ ಕೇಳೋಣ ಬನ್ನಿ. ಶಾಸಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ರಿ. ಅಭಿಪ್ರಾಯ ಅಂತಂದ್ರೆ ಅವ್ರ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಐತ್ರಿ. ಅವಳಕ್ಕಲ್ಲೇ ನಮಗೆ ಯಾವುದೋ ಕೆಲಸನ ಮಾಡಬೇಕಂತಂದ್ರೆ ಅವ್ರ ಮನೆಗೆ ಸಾವಿರಾರು ಜನ ಬರ್ತಾರೆ. ಒಂದು ದಿವಸಕ್ಕೆ ಅವ್ರ ಮನೆಗೆ ಹೋಗ್ಬಿಟ್ಲೆ ಅಧಿಕಾರಿಗಳ ಜೊತೆ ಮಾತಾಡಿ ಅವ್ರ ಕೆಲಸ ಅಲ್ಲೇ ಸ್ಪಾಟ್ನಾಗ ಮುಗಿಸಿ ಕಳಿಸ್ತಾರೆ. ಒಂದು 10-15 ನಿಮಿಷದಾಗ ಅಂತಂದ್ರೆ ಮುಗಿಸ್ಕೊಂಡು ನಮ್ದು ಏನೋ ಇದ್ರೂ ಬಗೆಹರಿಸಿ ಕಳಿಸ್ತಾರೆ. ಯಾವುದೋ ಜನ ಹೋದ್ರೂ ಅವ್ರನ್ನ ನಿಂದಿಸೋದಿಲ್ಲ, ಅವ್ರ ಕೆಲಸನ ಮಾಡಿಕೊಡ್ತಾರೆ. ಅವಕ್ಕಿಂತ ನಮ್ಗೆ ಶಾಸಕರು ಸಿಕ್ಕಿದ್ದೆ ಭಾಳ ನಮ್ಮ ಯಾವತ್ತೂ ಇಂಥ ಶಾಸಕರು ಸಿಕ್ಕಿದ್ದಿಲ್ಲ. ಈ ಸಲ ಸಿಕ್ಕಿದ್ದಾರೆ. ಮುಂದಾದ್ರೂ ಇದೇ ಶಾಸಕರು ಬರ್ತಾರೆ. ಯಾಸೀರ್ ಖಾನ್ ಪಠಾಣ್ ಅವ್ರದ್ದೇ ಗೆಲುವು ಅನ್ನೋದು ನಮ್ಮ ಖಚಿತ. ನಮ್ಮ ಅಲ್ಲೇ ಐತಿ. ನಮ್ಮ ಹೆಸರು ಕರೆಪ್ಪ ಆರ್ ಮಾದಾರ್ ಅಂತೇಳಿ. ನಾವು ದಲಿತ ಸಂಘದ ತಾಲೂಕಾ ಅಧ್ಯಕ್ಷರ. ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ ಗಂಜಿಬಾವಿಯಲ್ಲಿ ದಾರಿಯ ಸಮಸ್ಯೆ ಇತ್ತು. ರೈತರಿಗೆ ಓಡಾಡೋಕ್ಕೆ ಭಾಳ ತೊಂದರೆ ಇತ್ತು. ಆದರೆ ಆದ ಕಾರಣ ನಾವು ಪಠಾಣ್ ಸಾಹೇಬರು ಕೇಳಿದ ತಕ್ಷಣ ಒಂದೇ ದಿನದಲ್ಲಿ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಶಾಸಕರು ಅಂತ ಹೇಳ್ಬೋದು. ಮೇಲಾಗಿ ಹೇಳಬೇಕಂದ್ರೆ 6 ತಿಂಗಳ ಒಳಗೆ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. 20 ವರ್ಷದ ಒಂದು ಅನುಭವದಲ್ಲಿ ಹೇಳ್ಬೇಕಂತಂದರೆ ಇಂಥ ಶಾಸಕರು ನಾವು ನೋಡಲಿಲ್ಲ. ಅವರ ಒಂದು ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದರೆ ಮುಂದಿನ ಸರಿ ಅವರೇ ಬೇಕಾದ್ರು ಅನ್ನೋ ಒಂದು ಮನಸ್ಸಿದೆ. ಯಾಸೀರ್ ಖಾನ್ ಪಠಾಣ್ ಅವರು ಮುಂದಿನ ಸರಿ ಶಾಸಕರಾಗ್ತಾರೆ ಅನ್ನೋ ಭರವಸೆಯನ್ನು ನಾವು ಹೇಳ್ತಿದ್ದೇವೆ. ಅಶೋಕ್ ಸುಭಾಷ್ ಪಾರ್ಕರ್ ಅಂತೇಳಿ ಗಂಗಾ ಮತ ಸಮಾಜದ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಸರ್, 3 ವರ್ಷ ಇದು 20 ವರ್ಷದಲ್ಲಿ ಮಾಡೋ ಕೆಲಸನ 3 ವರ್ಷದಲ್ಲಿ ಮಾಡಿ ನಾವು ತೋರಿಸ್ತೀವಿ ಅಂತ ಮಾತು ಭರವಸೆಯನ್ನು ಕೊಟ್ಟಿದ್ದಾರೆ. ಮಾಡ್ತಾ ಇದ್ದಾರೆ ಕೆಲಸನೂ. ಅವ್ರ ಬಗ್ಗೆ ನನಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀವಿ. ನಾವು ಕೆಲಸ ಮಾತ್ರ ಸ್ಪೀಡ್ ಇದೆ ಸರ್. ಅವರು ನಿಮ್ಮ ಹೆಸರು? ನಮ್ಮ ಹೆಸರು ಶೇಖಪ್ಪ ಲಮಾಣಿ ಅಂತೇಳಿ, ಬಂಜಾರ ಸಮಾಜ ಯುವ. ಯಾಸೀರ್ ಖಾನ್ ಪಠಾಣ್ ಶಿಗ್ಗಾಂವ್ ತಾಲೂಕಿನಲ್ಲಿ ತುಂಬ ಅಭಿವೃದ್ಧಿ ಆಗ್ತಾ ಇದೆ. ಇನ್ನೂ ಆಗೋದಿದೆ. ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿಯ ಮಾದರಿ ಕ್ಷೇತ್ರವನ್ನು ಮಾಡ್ತಾರೆ ಎಂದು ಯಾವುದೇ ಸಂದೇಹ ಇಲ್ಲ. ಯಾಸೀರ್ ಖಾನ್ ಪಠಾಣ್ ಶಾಸಕರು BJP 15 ವರ್ಷಗಳಿಂದ ಕೆಲಸ ಮಾಡಿದರು. 15 ವರ್ಷಗಳು ಒಮ್ಮೆ ಒಂದು ಹಳ್ಳಿಗೆ ವಿಸಿಟ್ ಕೊಟ್ಟಿಲ್ಲ. ಇವರು ಕೇವಲ 6 ತಿಂಗಳಲ್ಲಿ ಪ್ರತಿ ಹಳ್ಳಿಗೆ ವಿಸಿಟ್ ಕೊಟ್ಟಾರೆ. ಮತ್ತು ಅಷ್ಟೇ ಅಲ್ಲ, ನಮ್ಮ ಹಳ್ಳಿ ಯಾವುದೇ ಜನರು ಹೋದರೂ ಅವ್ರ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ, ಅವ್ರ ಅಚಾನಕ್ ಯಾವುದಾರ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ರೆ ಅವ್ರ ಸಹೋದರರು ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ಕೇಳ್ಕೊಂಡು ಇಲ್ಲಿರೋಂಥ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಈ 3 ವರ್ಷ ಪೀರಿಯಡ್ 15 ವರ್ಷ ಮಾಡಿದಂಥ ಕೆಲಸನ ಇನ್ನು 3 ವರ್ಷ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಮತ್ತು ಯಾವತ್ತಿದ್ರು ನೆಕ್ಸ್ಟ್ ಇಲೆಕ್ಷನ್ ಬರ್ತೈತಲ್ಲ, ಅಲ್ಲಿ ಗ್ಯಾರಂಟಿ ಪಠಾಣ್ ಅವ್ರು ಬರ್ತಾರೆ ನಮ್ಮ ಅಭಿಪ್ರಾಯ. ಮಂಜುನಾಥ್ ದೇವಪ್ಪ ಅಂಗಡಿ, ಜೈನ್ ಸಮಾಜ. ಪಠಾಣ್ ಸಾಹೇಬರು ಶಿಗ್ಗಾಂವ್ ಸವಣೂರು ಶಾಸಕರು 6 ತಿಂಗಳ ಆದ ತಕ್ಷಣ ಪ್ರತಿ ಹಳ್ಳಿಗೆ ಹೋಗಿ ತಮ್ಮ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಒಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. 20 ವರ್ಷದ ಸರ್ಕಾರದ ಆಡಳಿತಾವಧಿಯಲ್ಲಿ ಬೊಮ್ಮಾಯಿಯವರು ಮಾಡಿದಂಥ ಆಡಳಿತಾವಧಿಯಲ್ಲಿ ಇವರು 6 ತಿಂಗಳಲ್ಲಿ ತಮ್ಮ ಕೆಲಸವನ್ನು ಸಾಧನೆಯನ್ನು ಮಾಡಿ ನೀಡಿದ್ದಾರೆ. ಹೀಗಾಗಿ ಅವರು ಮುಂದಿನ ದಿನಮಾನಗಳಲ್ಲಿ ಮುಂದಿನ ಶಿಗ್ಗಾಂವ್ ಸವಣೂರು ತಾಲೂಕಿಗೆ ಅವರೇ ಶಾಸಕರ ಆಗುತ್ತಾರೆ ಅಂತಂದು ನಾವು ಅಭಿಪ್ರಾಯ ಮಾಡಿದ್ದೇನೆ. ನಾವು DSS ಗ್ರಾಮ ಪಂಚಾಯತಿ ಮತ್ತು ಹೊಸೂರು ಗ್ರಾಮ ಪಂಚಾಯತಿ ಮಾಡಿ ಪೂರ್ವಭಾವಿ ಸಭೆ ಇದಕ್ಕೆ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಏನು ನಮ್ಮ ಶಾಸಕರ ಟ್ವೀಟ್ ನೋಡಿದ್ರೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಬಹಳ ಉತ್ತಮವಾದಂಥ ಒಬ್ಬ ಶಾಸಕರನ್ನ ಪಡೆದಿದ್ದಾನೆ. 30 ವರ್ಷಗಳ ನಂತರ ಬಡವರ ಸರ್ಕಾರ, ಬಡವರ ಕೂಗನ್ನ, ಬಡವರ ನೋವನ್ನು ಆಲಿಸ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ.
ನಾನು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನ್ನ ಅವಶ್ಯಕತೆ ಇಲ್ಲ ಅಂತೇಳಿ. ಯಾಕಂದ್ರೆ ಆಗ್ಲೇ ಶಾಸಕರು ತಯಾರಿಯನ್ನು ನಡೆಸಿದ್ದಾರೆ. ಇವತ್ತು ನಮ್ಮ ನಾಯಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಪಠಾಣ್ ಸಾಹೇಬರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ. ಬರೀ ಬಿಲ್ಡಿಂಗ್ ಕಟ್ಟೋದ್ರಿಂದ ಅಭಿವೃದ್ಧಿ ಆಗಲ್ಲ. ಬಡವರ ನೋವನ್ನ ಆಲಿಸ್ಬೇಕು, ಗ್ರಾಮಗಳಿಗೆ ಹೋಗಿ ಬಡವರ ಕಷ್ಟಗಳನ್ನ ಕೇಳಿಸ್ಬೇಕು. ಬಿಲ್ಡಿಂಗು ಬಡವರ ಹೊಟ್ಟೆ ತುಂಬಿಸೋದಿಲ್ಲ, ಬಿಲ್ಡಿಂಗು ಬಡವರಿಗೆ ಸೂರು ಕೊಡೋದಿಲ್ಲ. ಈ ಸೂರಲ್ಲ, ಅಲ್ಲಿ ಬಡವರಿಗೋಸ್ಕರ ಅವ್ರು ಕಟ್ಕೊಂಡಿರ್ತಕ್ಕಂಥ ಸೂರನ್ನ ಅದನ್ನ ನೀವು ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡಿ ಅಲ್ಲಿ ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು, ಅವ್ರಿಗೆ ಪಟ್ಟಗಳನ್ನ ಕೊಡಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ಈ ಯೋಜನೆಯನ್ನ ಈಗ ಸಾಧನಾ ಸಮಾವೇಶದಲ್ಲಿ ಇಡೋದಕ್ಕಿಂತ ಮುಂಚೆನೆ ನಮ್ಮ ಶಾಸಕರು ಅವರು ಆಯ್ಕೆ ಆದ ತಕ್ಷಣ ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಹೋಗ್ತಾ ಇದ್ದಾರೆ. ಬಹುಶಃ ಅವ್ರನ್ನ ನಾನು ಕೂತ್ಕೊಂಡು ಐಬಿಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನ ಕೇಳಿದೆ. ನಾವು 5 ಬಾರಿ ಗೆದ್ದಿದ್ದೀನಿ ನಾನು, ಆದ್ರೂ ಏನ್ ಪ್ರಯೋಜನ ಇಲ್ಲ ಇವ್ರ ಮುಂದೆ. ಬರೀ ಒಂದು ವರ್ಷಕ್ಕೆ ಸ್ಪೀಡ್ ಆಗ್ಬಿಟ್ಟವ್ರೆ ಸಾಹೇಬರು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ, ಜನಗಳ ಕಷ್ಟಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ. ಬರೀ ರಸ್ತೆಗಳಾಗ್ಬಿಟ್ರೆ ಮೇನ್ ರೋಡ್ ಆಯ್ತು, ನ್ಯಾಷನಲ್ ಹೈವೇ ಆಯ್ತು, ಒಳಗಡೆ ರಸ್ತೆಗಳು ಸರಿ ಇಲ್ಲ, ರಸ್ತೆಗಳು ಮಾಡಬೇಕು, ಬ್ರಿಡ್ಜ್ಗಳು ಮಾಡಬೇಕು, ಬ್ರಿಡ್ಜ್ಗಳು ಸರಿ ಇಲ್ಲ. ಒಳಗಡೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ. ಕುಡಿಯೋ ನೀರನ್ನ ಇವತ್ತು JJM ಕುಡಿಯೋ ನೀರಿದೆ ನಮ್ಗೆ, ಆದ್ರೆ ಅದೆಲ್ಲ ಸವಳು ತುಂಬಿರ್ತಕ್ಕಂಥ ನೀರು. ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತಂದ್ರೆ ಬೇರೆ ಕಡೆಯಿಂದ ನೀರನ್ನ ತೆಗೆದುಕೊಂಡ್ಬಂದು 3 ಕೆರೆಗಳಿಗೆ ತುಂಬಿಸಿ ಅಲ್ಲಿಂದ JJM ಸ್ಕೀಮ್ ನಲ್ಲಿ ನೀರು ಕೊಡಬೇಕು ಅಂತಕ್ಕಂಥದ್ದು. ನೋಡಿ, ಶಾಸಕರು ಬಹಳ ಕಡಿಮೆ ಅವಧಿನಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡವ್ರೆ. ನಿಜವಾಗ್ಲೂ ನೀವೆಲ್ಲರೂ ಒಂದು ಚಪ್ಪಳಿ ಹೊಡಿರಿ ಅವರಿಗೆ. ನಿಜವಾಗ್ಲೂ ಇದೊಂದು ಕಮಿಟ್ಮೆಂಟ್, ಒಬ್ಬ ಶಾಸಕನಿಗೆ ಇರಬೇಕಾದಂತ ಕಮಿಟ್ಮೆಂಟ್. ಗೆದ್ದ ಮೇಲೆ ಕೆಲವರೆಲ್ಲ ಹೋಗಿ ಬೆಂಗಳೂರು ಸೇರ್ಕೊಂಡ್ಬಿಡ್ತಾರೆ, ಅವ ಜಾಸ್ತಿ. ಕೆಲವರೆಲ್ಲ MLA ಹೋಗಿ ಬೆಂಗಳೂರು ಸೇರ್ಕೊಂಡ್ಬಿಡ್ತಾರೆ. ಉತ್ತರ ಭಾರತ, ಉತ್ತರ ಕರ್ನಾಟಕ ಯಾತಕ್ಕೋಸ್ಕರ ಅಭಿವೃದ್ಧಿ ಆಗಿಲ್ಲ 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 ಅಂತ ಕೂಗಾಡ್ತಾರೆ ಅಂದ್ರೆ ಈ ರೀತಿ ಶಾಸಕರು ಅವಾಗ ಬಂದಿಲ್ಲ ಅಂತಕ್ಕಂಥದ್ದೇ ಅರ್ಥ. ಇದಕ್ಕೆ ಶಾಸಕರು ನಮ್ಗೆ ಅನುದಾನ ಕೊಡ್ತಕ್ಕಂಥದ್ರಲ್ಲಿ ಉತ್ತರಕ್ಕೂ ಅಷ್ಟೇ ಅನುದಾನ ಕೊಡ್ತಾರೆ, ದಕ್ಷಿಣಕ್ಕೂ ಅಷ್ಟೇ ಅನುದಾನ ಕೊಡ್ತಾರೆ. ಅನುದಾನ ಕೊಡ್ತಕ್ಕಂಥದ್ರಲ್ಲಿ ತಾರತಮ್ಯ ಇಲ್ಲ. ಆದ್ರೆ ಇಚ್ಛಾಶಕ್ತಿ ಬೇಕು ಶಾಸಕರಿಗೆ. ನಾನು ಮಾಡಬೇಕು, ನನ್ನ ಜನಗಳ ಕಷ್ಟಗಳನ್ನ ನೋಡಬೇಕು, ನನ್ನ ಗ್ರಾಮೀಣ ಭಾಗದಲ್ಲಿ ಹೋಗ್ಬೇಕು. ಈಗಾಗಲೇ ಸುಮಾರು ಹಳ್ಳಿಗಳನ್ನ ಸುತ್ತಿದ್ದೇನೆ ಅಂತ ಹೇಳಿದ್ರೆ 99 ಗ್ರಾಮೀಣ ಭಾಗಗಳಿಗೆ ಹೋಗಿದ್ದೀನಿ, ಹಳ್ಳಿಗಳಿಗೆ ಅಂತ ಹೇಳಿ. ಅದರಿಂದ ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಅಂತ ನನಗಾದ್ರೂ ಕೂಡ ಒಂದು ಆತ್ಮವಿಶ್ವಾಸ ಮೂಡಿದೆ. ಇವಾಗ ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಾನು ಅನ್ಕೊಂಡಿದ್ದೇನೆ ಇನ್ನೊಂದು ವರ್ಷದಲ್ಲಿ ಈ ಶಾಸಕರ ಸ್ಪೀಡ್ ಅನ್ನ ನೋಡಿದ್ರೆ ಎಲ್ರಿಗೂ ಕೂಡ ಅದು ಪೋಡಿ ಮುಕ್ತ ಇರ್ಬೋದು, ಪಟ್ಟ ಕೊಡ್ತಕ್ಕಂಥದ್ದು ಇರ್ಬೋದು, ಕಂದಾಯ ಗ್ರಾಮ ಆಗ್ತಕ್ಕಂಥದ್ದು, ಇವು ಸಾರ್ವಜನಿಕರ ಕೆಲಸ. ಇವು ಕುಡಿಯೋ ನೀರು ಆಗ್ಲಿ, ರಸ್ತೆ ಆಗ್ಲಿ, ಇನ್ನೊಂದಾಗ್ಲಿ ಯಾರು MLA ಆದ್ರೂ ಬಂದು ಮಾಡ್ತಾ ಇರ್ತಾರೆ. ಆದ್ರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ಭೌತಿಕಾತೆ ಆಂದೋಲನ. ಇವತ್ತು ಸಾಕಷ್ಟು ಮಧ್ಯವರ್ತಿಗಳು ಹೋಗಿ ತಾಲೂಕು ಕಚೇರಿಗಳಲ್ಲಿ ದುಡ್ಡಿಸ್ಕೊಂಡು ನಾನು ಪೋತಿ ಖಾತೆ ಮಾಡ್ಕೊಡ್ತೀನಿ ಅಂತೇಳಿ ಅವ್ರ ಖಾತೆ ಇವ್ರಿಗೆ ಮಾಡಿಸಿ, ಇವ್ರ ಖಾತೆ ಅವ್ರಿಗೆ ಮಾಡಿಸಿ ಏನೇನೋ ಗೊಂದಲಗಳು ಮಾಡಿರ್ತಕ್ಕಂಥದ್ದು. ಇದನ್ನೇ ಸರಿಪಡಿಸ್ತಕ್ಕಂಥದ್ದು, ಪಟ್ಟಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು, ಪಾಣಿಯನ್ನ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು, ಖಾತೆಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಇದು ಸಾರ್ವಜನಿಕರು ಒಬ್ಬ ಶಾಸಕರಿಂದ ಅವರು ಕೇಳ್ಕೊಳ್ತಕ್ಕಂಥದ್ದು. ಇಂಥ ಕೆಲಸಗಳು ಆಗ್ಬೇಕು. ತಾನು ಇರ್ತಕ್ಕಂಥ ಮನೆಗೆ ತನ್ನ ಒಂದು ಹಕ್ಕನ್ನ ಪಡ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು. ಇದು ಮಾಡ್ತಕ್ಕಂಥ ಕೆಲಸವನ್ನ ಶಾಸಕರು ನಿಜವಾಗ್ಲೂ ಕೂಡ ಮಾಡ್ತಾ ಇದ್ದಾರೆ. ನಾನೇನ್ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಹೋಗಿ ಒಳ್ಳೆ ಶಾಸಕರನ್ನ ಗೆಲ್ಸಿದ್ದೀರಾ, ಏನ್ ತೊಂದರೆ ಇಲ್ಲ. ಮುಂದಿನ ಬಾರಿ ಕೂಡ ಚುನಾವಣೆಯಲ್ಲಿ ನಮ್ಮದೇ ಶಾಸಕರು ಗೆಲ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದರಿಂದ ಇವತ್ತು ನನ್ನನ್ನ ಉಸ್ತುವಾರಿಯಾಗಿ ಇಲ್ಲಿ ಕಳಿಸಿದ್ದಾರೆ. ನಾನು ಹೋಗಿ ಹೇಳ್ತೀನಿ, ಏನು ಅವಶ್ಯಕತೆ ಇರಲಿಲ್ಲ ರೀ, ಅವರೇ ಮಾಡ್ಕೊಂಡಿದ್ರು, ಸುಮ್ಮನೆ ನಮಗೂ